ಇನ್ನು ರಾಯಚೂರಿನಲ್ಲೂ ಕೂಡ ಬಿಸಿಲಿನ ತಾಪಮಾನಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಆ ಕಾರಣಕ್ಕಾಗಿ ಸದ್ಯ ಜಿಲ್ಲಾಸ್ಪತ್ರೆಗಳಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತಾ ಇದ್ದು ರಿಮ್ಸ್ ವೈದ್ಯಕೀಯ ಬೋಧಕ ಆಸ್ಪತ್ರೆಯಲ್ಲಿ ವಿಶೇಷ ವಾರ್ಡ್ಗಳನ್ನು ತೆರೆಯಲಾಗಿದೆ. ಮಕ್ಕಳು ವೃದ್ಧರಿಗಾಗಿಯೇ ಪ್ರತ್ಯೇಕ ಹೀಟ್ ಸ್ಟ್ರೋಕ್ ವಾರ್ಡ್ ಅಂತ ಸಜ್ಜು ಮಾಡಿದ್ದಾರೆ. ವಾರ್ಡ್ಗಳಲ್ಲಿ ಪ್ರತ್ಯೇಕ ವೈದ್ಯರಿರ್ತಾರೆ, ನರ್ಸ್ಗಳನ್ನು ನಿಯೋಜನೆ ಮಾಡಲಾಗಿದೆ, ಬೆಡ್ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈಗ ಸನ್ ಸ್ಟ್ರೋಕ್ ಹೆಚ್ಚಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗಬಹುದಾದಂತಹ ಸಾಧ್ಯತೆ, ಯಾಕಂದರೆ ಅಲ್ಲಿ ದಾಖಲೆಯ ಪ್ರಮಾಣದಲ್ಲಿ ತಾಪಮಾನ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಅನಿವಾರ್ಯವಾಗಿ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲೂ ಕೂಡ ಈ ಕ್ರಮವನ್ನು ಅನುಸರಿಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಳ ಆಗ್ತಾ ಇದೆ. ಈಗಾಗಲೇ 44.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಗರಿಷ್ಠ ತಾಪಮಾನ ದಾಖಲಾಗಿದೆ. ಪ್ರತಿದಿನ ಕೂಡ 42ರಿಂದ 43 ಸರಾಸರಿ ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇದ್ದೇ ಇರುತ್ತೆ. ಹೀಗಾಗಿ ನಿಜಕ್ಕೂ ಕೂಡ ಜನ ತತ್ತರಿಸಿ ಹೋಗಿದ್ದಾರೆ. ಇನ್ನು ರಾಯಚೂರಿನ ರಿಮ್ಸ್ ಮೆಡಿಕಲ್ ಬೋಧಕ ಆಸ್ಪತ್ರೆ ಏನಿದೆ, ಅಲ್ಲಿ ಒಂದು ವಿಶೇಷ ವಾರ್ಡ್ಗಳನ್ನು ತೆಗೆದಿರುವಂಥದ್ದು, ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗಾಗಿ ಹೀಟ್ ಸ್ಟ್ರೋಕ್ ವಾರ್ಡ್ಗಳನ್ನು ಮಾಡಿರುವಂಥದ್ದು. ಇಲ್ಲಿ 5-6 ಬೆಡ್ಗಳನ್ನು ಈ ಒಂದು ಹೆಚ್ಚಿನ ತಾಪಮಾನದಿಂದ ದಾಖಲಾಗ್ತಕ್ಕಂಥ ಪೇಷಂಟ್ಗಳಿಗಾಗಿಯೇ ಈ ಒಂದು ವಿಶೇಷ ವಾರ್ಡನ್ನು ಮಾಡಿರುವಂಥದ್ದು. ಇಲ್ಲಿ 5 ಬೆಡ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ರಾಯಚೂರು ಜಿಲ್ಲೆ ಗ್ರಾಮೀಣ ಭಾಗ ಇರ್ಬೋದು, ನಗರ ಭಾಗ ಇರ್ಬೋದು, ಅಲ್ಲಿಂದ ಬರ್ತಕ್ಕಂಥ ಪೇಷಂಟ್ಗಳಿಗಾಗಿ ಈ ಒಂದು ವಿಶೇಷ ಬೆಡ್ನ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನಾವಿಲ್ಲಿ ಬೆಡ್ಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಅದರ ಜೊತೆಗೆ ಏನು ಅಗತ್ಯ ಸೌಲಭ್ಯ ಬೇಕೋ ಅದೆಲ್ಲವನ್ನೂ ಕೂಡ ಮಾಡಿರುವಂಥದ್ದು. ಅಂದರೆ ಮಲ್ಟಿ ಪ್ಯಾರಾಮೀಟರ್ ಒಂದು ಮಾನಿಟರ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ತಾಪಮಾನ ಹೆಚ್ಚಳವಾದಾಗ ದೇಹದಲ್ಲಿ ಏನೆಲ್ಲ ಲಕ್ಷಣಗಳು ಕಂಡುಬರುತ್ತೆ ರೋಗಿಗಳಲ್ಲಿ, ಅವೆಲ್ಲವನ್ನೂ ಕೂಡ ತಪಾಸಣೆ ಮಾಡಲಿಕ್ಕೆ ಅಗತ್ಯವಾಗಿ ಏನೇನು ಬೇಕು ಅದನ್ನು ಕೂಡ ಮಾಡಿರುವಂಥದ್ದು. 2 ವೆಂಟಿಲೇಟರ್ಗಳ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಜೊತೆಗೆ ಆಕ್ಸಿಜನ್ನ ಪ್ರಮಾಣ ಹೆಚ್ಚು ಕಡಿಮೆ ಆದಾಗ ಈ ಒಂದು ಪ್ಯಾರಾಮೀಟರ್ ಮಾನಿಟರ್ ತೋರಿಸ್ತಾ ಇದ್ದೀವಿ, ಅದರಿಂದನೇ ತಪಾಸಣೆ ಮಾಡುವಂಥದ್ದು. ಅದರ ಜೊತೆಗೆ ORSನ ವ್ಯವಸ್ಥೆ ಇರ್ಬೋದು, ಅಗತ್ಯ ಔಷಧಿಗಳು ತಕ್ಷಣಕ್ಕೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಏನೆಲ್ಲ ಔಷಧಿಗಳು ಬೇಕು, ಆ ಒಂದು ಫ್ಲೂಯಿಡ್ಸ್ನ ವ್ಯವಸ್ಥೆ ಇರ್ಬೋದು, ಅವೆಲ್ಲವನ್ನೂ ಕೂಡ ಇಲ್ಲಿ ಸಿದ್ಧ ಮಾಡಿ ಇಟ್ಕೊಂಡಿರುವಂಥದ್ದು. ಕಾರಣ ಇಷ್ಟೇ, ಪ್ರತಿ ವರ್ಷಕ್ಕಿಂತಲೂ ಕೂಡ ಈ ವರ್ಷ ಬೇಸಿಗೆ ಬೇಗ ಬಂದಿರುವಂಥದ್ದು, ಅದು ಬಿರುಬಿಸಿಲು ಇರುವಂಥದ್ದು. ಈಗಾಗಲೇ 44 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿರೋದ್ರಿಂದ ನಿಜಕ್ಕೂ ಕೂಡ ಜನ ಬಿಸಿಲಲ್ಲಿ ಓಡಾಡೋಂಥವ್ರು, ಚಿಕ್ಕ ಮಕ್ಕಳು, ಅವರೆಲ್ಲರಿಗೂ ಕೂಡ ಈ ಒಂದು ಬಿಸಿಲಿನ ಒಂದು ಹೊಡೆತ ಆಗುವಂಥ ಸಂಭವ ಇರುತ್ತೆ. ಇದರಿಂದ ನಾನಾ ರೀತಿಯಾದಂಥ ಎಫೆಕ್ಟ್ಗಳು ಕೂಡ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ಒಂದು ವಿಶೇಷ ವಾರ್ಡನ್ನು ಮಾಡಿದ್ದಾರೆ. ನಮ್ಮ ಜೊತೆ ಇಲ್ಲಿನ ಹಿರಿಯ ವೈದ್ಯರಾದಂಥ ಡಾಕ್ಟರ್ ಬಸವರಾಜ್ ಅವರು ಇದ್ದಾರೆ, ಜನರಲ್ ಸರ್ಜನ್ ಮೆಡಿಸಿನ್ನ ಒಂದು HOD ಆದಂಥವ್ರು. ಅವ್ರನ್ನ ಕೇಳೋಣ. ಸರ್, ಈ ಒಂದು ವಾರ್ಡ್ನ ವಿಶೇಷ ಏನು ಸರ್, ಮತ್ತು ಏನೆಲ್ಲ ವ್ಯವಸ್ಥೆಗಳಿದೆ ಇಲ್ಲಿ? ನಾನು ಡಾಕ್ಟರ್ ಬಸವರಾಜ್ ಪಾಟೀಲ್ ಅಂತ, ಪ್ರೊಫೆಸರ್ ಅಂಡ್ HOD ಮೆಡಿಸಿನ್ ಡಿಪಾರ್ಟ್ಮೆಂಟು. ಇವತ್ತಿನ ದಿನ ನಾವು ನಮ್ಮ ರಿಮ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಮಾಡಿದ್ದೇವೆ. ಇದರಲ್ಲಿ 5 ಬೆಡ್ ಇದೆ. ಯಾವುದೇ ಎಮರ್ಜೆನ್ಸಿ ಹೀಟ್ ಸ್ಟ್ರೋಕ್ ಆಗಿ ಬಂದ ಪೇಷಂಟ್ಸಿಗೆ ವಿ ಹ್ಯಾವ್ ಆಲ್ ದ ORS ಪೌಡರ್ಸ್ ಆಗಿರ್ಬೋದು, ಎಮರ್ಜೆನ್ಸಿ ಡ್ರಗ್ಸ್ ಆಗಿರ್ಬೋದು, ವೆಂಟಿಲೇಟರ್ ಆಗಿರ್ಬೋದು, ಮತ್ತು ಮಲ್ಟಿಪ್ಯಾಟರ್, ಅದಕ್ಕೆ ಏನೇನು ಸಿದ್ಧತೆಗಳನ್ನು ನಾವು ಎಲ್ಲ ನಮ್ಮ ರಿಮ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಪ್ರಿಕಾಷನರಿಯಾಗಿ ನಾವು ಮೊದಲೇ ತೊಗೊಂಡಿದ್ದೀವಿ. ಈಗ ಇದುವರೆಗೂ ಯಾವ ಅಂಥ ಪೇಷಂಟ್ಸ್ಗಳು ಬಂದಿಲ್ಲ, ಆದ್ರೂ ಬರ್ಬೋದು ಮುಂದೆ ಚಾನ್ಸಸ್. ಯಾಕಂದರೆ ನಮ್ಮ ರಾಯಚೂರಲ್ಲಿ 42ರಿಂದ 43 ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ರಿಮ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ನಮ್ಮ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ನಾವು ಈಗ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು, ತಾಪಮಾನ ಹೆಚ್ಚಳ ಆದಾಗ ಜನ ಬಿಸಿಲಿಗೆ ಓಡಾಡಿದಾಗ ಏನೆಲ್ಲ ಲಕ್ಷಣಗಳು ಕಂಡು ಬರ್ಬೋದು, ಏನೆಲ್ಲ ಸಮಸ್ಯೆಗಳು ಎದುರಾಗ್ಬೋದು? ಈ ಮೊಟ್ಟ ಮೊದಲಾಗಿ ಪೇಷಂಟ್ಸ್ಗೆ ಕಣ್ಣಿಗೆ ಚಕ್ರ ಬರ್ಬೋದು, ಗಿಡಿನೆಸ್ ಬರ್ಬೋದು, ಮತ್ತು BP ಡೌನ್ ಆಗಿ ಅವರು ಸುಸ್ತಾಗಿ ಬೀಳ್ಬೋದು, ಅವರಿಗೆ ಚಕ್ರ ಬರ್ಬೋದು, ಮೈಯೆಲ್ಲ ವೀಕ್ನೆಸ್ ಆಗುತ್ತೆ. ಮತ್ತು ಯಾಕಾಗುತ್ತೆ ಅಂತಂದರೆ ಈ ನಮ್ಮ ಬಾಡಿಯಲ್ಲಿ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗಿ ಎಲ್ಲ ನಮ್ಮ ಚರ್ಮದಿಂದ ಇವಾಪರೇಟ್ ಆಗಿ ನಮ್ಮ ಕಾನ್ಸಂಟ್ರೇಷನ್ ಕಿಡ್ನಿಯಲ್ಲಿ ಕಾನ್ಸಂಟ್ರೇಷನ್ ಆಗುತ್ತೆ. ಆ ಕಾರಣದಿಂದ ಕಿಡ್ನಿ ಸ್ಟೋನ್ಸ್ ಆಗೋದು ಜಾಸ್ತಿ ಸಂಭವ ಇರುತ್ತೆ. ಅದೇ ರೀತಿಯಾಗಿ ನಮಗೆ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಡಿಹೈಡ್ರೇಷನ್ ಅಂದರೆ ಮೈಯಾಗ ನೀರಿನ ಅಂಶ ಕಡಿಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಬಾಡಿಗೆ ವೀಕ್ನೆಸ್ ಆಗುತ್ತೆ. ಸೋಡಿಯಂ ಪೊಟ್ಯಾಷಿಯಮ್ ಕಂಪಲ್ಸರಿ ನಾವು ಅದಕ್ಕೆ ORS ಪೌಡ್ರನ್ನು ಅಡ್ವೈಸ್ ಮಾಡ್ತೀವಿ, ಮತ್ತು ಕೊಕೊನಟ್ ವಾಟರನ್ನು ಅಡ್ವೈಸ್ ಮಾಡ್ತೀವಿ. ಪ್ಲೆಂಟಿ ಆಫ್ ವಾಟರ್, ನೀರು ಜಾಸ್ತಿ 2 ತಾಸಿಗೆ ಒಂದು ಸಲ 1 ಲೀಟ್ರ್ ಅಥವಾ 1/2 ಲೀಟ್ರ್ ನೀರು ತಗೋಬೇಕಂತ ನಾವು ಎಲ್ಲರಿಗೂ ಅಡ್ವೈಸ್ ಮಾಡ್ತೀವಿ. ಸರಿ, ಮುಖ್ಯವಾಗಿ ಇಲ್ಲಿ 2 ವಾರ್ಡ್ಗಳನ್ನು ಮಾಡಿದರೆ, ಚಿಕ್ಕ ಮಕ್ಕಳಿಗೆ ಪ್ರತ್ಯೇಕ ಮತ್ತು ವಯಸ್ಕರಿಗೆ ಪ್ರತ್ಯೇಕ. ಮುಖ್ಯವಾಗಿ ನೀವು ಅವರಿಗೆ ಇಲ್ಲಿಗೆ ಬರದೇ ಇರೋಂಗೆ ಇರಬೇಕಾದ್ರೆ ಏನು ಮಾಡ್ಕೋಬೇಕು ಅವರು ಪ್ರಿಕಾಷನರಿ ಅನ್ನೋಂಥದ್ದನ್ನು ಮುಖ್ಯವಾಗಿ ಹೇಳೋದಾದರೆ ಒಂದು ಮಾತಲ್ಲಿ? ಒಂದು ಮಾತಲ್ಲಿ ಅಂದರೆ ಅವರು ಬೆಳಗ್ಗೆ ಈ ಬಿಸಿಲು ತಾಪಮಾನ ಹೆಚ್ಚಿರೋದ್ರಿಂದ ಹೊರಗಡೆ ಅಡ್ಡಾಡಬಾರ್ದು, ಮತ್ತು ಅವರು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಅಡ್ಡಾಡಬೇಕು. ಇಫ್ ಇಟ್ ಈಸ್
ನೆಸಸಿದ್ದರೆ ಹೊರಗಡೆ ಹೋದರೆ ಕೂಲಿಂಗ್ ಗ್ಲಾಸ್ ಹಾಕಬೇಕು. ಮತ್ತು ಅವರು ಈ ಖಾದಿ ಬಟ್ಟೆ, ಸ್ಪೆಷಲಿ ವೈಟ್ ಬಟ್ಟೆಯನ್ನು ಧರಿಸಬೇಕು. ಯಾಕಂದರೆ ಇದು ಹೀಟ್ ರೆಸಿಸ್ಟೆನ್ಸ್ ಆಗಲ್ಲ. ಆ ಕಾರಣದಿಂದ ವೈಟು ಮತ್ತು ತೆಳ್ಳನ ಬಟ್ಟೆಯನ್ನು ಹಾಕ್ಕೊಂಡು ಹೊರಗಡೆ ಹೋಗಬೇಕು. ಸ್ಪೆಷಲಿ 12ರಿಂದ 4 ಗಂಟೆ ತನಕ ಯಾರೂ ಹೊರಗಡೆ ಹೋಗಬಾರ್ದು ಅಂತ ನಾವು ಅಂಥ ಎಮರ್ಜೆನ್ಸಿ ಇದ್ದರೆ ಹೊರಗೆ ಹೋಗ್ಬೇಕು. ಒಟ್ಟಾರೆಯಾಗಿ ಏನು ಬಿಸಿಲಿನಿಂದ ಆದಷ್ಟು ದೂರ ಇರೋ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋಂಥದ್ದು ವೈದ್ಯರ ಮಾತಾಗಿದೆ. ಈ ಒಂದು ನಿಟ್ಟಿನಲ್ಲಿ ಬಿಸಿಲಿನ ನಾಡು ಅಂತಲೇ ಕರೆಸ್ಕೊಳ್ಳುವಂಥ ರಾಯಚೂರಿನಲ್ಲಿ ಹೆಚ್ಚು ಬಿಸಿಲಿರೋದ್ರಿಂದ ಕಳೆದ ವರ್ಷ ಕೂಡ ಈ ಒಂದು ವಿಶೇಷ ವಾರ್ಡನ್ನು ಮಾಡಿದ್ರು. ಈ ವರ್ಷ ಕೂಡ 2 ಸ್ಪೆಷಲ್ ವಾರ್ಡ್ಗಳನ್ನು, ಒಂದು ಹೀಟ್ ಸ್ಟ್ರೋಕ್ ವಾರ್ಡ್ಗಳನ್ನು ಮಾಡಿರುವಂಥದ್ದು. ಆದಷ್ಟು ಬಿಸಿಲಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅದೆಲ್ಲವನ್ನು ತೆಗೆದುಕೊಳ್ಳಿ ಅನ್ನುವಂಥ ಸಲಹೆಯನ್ನು ವೈದ್ಯರು ನೀಡ್ತಾ ಇದ್ದಾರೆ. ಕ್ಯಾಮರಾಮನ್ ಎಲ್ಲಪ್ಪರ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.